ತಪ್ಪು ಮಾಡಿದಾಗ ಶಿಕ್ಷೆಯನ್ನು ವಿಧಿಸ್ತಾರೆ, ದಂಡವನ್ನು ನೀಡ್ತಾರೆ. ಕಟ್ಟಬೇಕಾಗುತ್ತೆ, ದಂಡ ಕಟ್ಟಬೇಕಾಗುತ್ತೆ, ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಆ ಮೇಷ್ಟ್ರು ಕೊಡಲಿಲ್ವಾ, ನಿಸರ್ಗ ಕೊಡ್ತದೆ. ಮೇಷ್ಟ್ರು ಕೊಟ್ರೇನು ಬಿಟ್ರೇನು. ಒಬ್ಬೊಬ್ಬರು ಮೇಷ್ಟ್ರು ಹೊಡೆಯೋದೇ ಇಲ್ಲ, ನನ್ನಂತವ್ರು ಬಿಡಪ್ಪ ಯಾಕೆ ಹೊಡೆಯೋದು ಅವ್ರಿಗೆ ಅಂತ ಅಂದ್ಬಿಟ್ಟು ಏನೋ ಒಳ್ಳೆ ಮಾತಲ್ಲಿ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ಕೆಲವರು ಹೊಡಿತಾರೆ. ಸೊ ಹೊಡೆಯೋದನ್ನು ನಾವು ಶಿಕ್ಷೆ ಇವ್ರನ್ನ ಗಲ್ಗಾಕಿ ಅಂತಂದರೆ ಅದರಲ್ಲಿ ಅರ್ಥನೇ ಇಲ್ಲ. ಸೊ ಮೂಲವಾಗಿ ಯಾವುದೇ ವಿಷಯಗಳನ್ನು ನಾವು ಒಂದು ದೃಷ್ಟಿಕೋನ, ಒಂದೇ ಆಯಾಮದ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಜಡ್ಜ್ ಮಾಡೋದು ಅದರಷ್ಟು ಪಾಪಕೃತ್ಯ ಜಗತ್ತಲ್ಲಿ ಇನ್ನೊಂದಿಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ. ಎಲ್ಲ ಆಯಾಮಗಳಲ್ಲಿ ನೋಡಿ ಫೈನಲ್ ಆಗಿ ಅದಾದ್ಮೇಲೆ ನೀವು ಮಾಡ್ಬೋದು. ಸೊ ದಾಡಿ ಬಿಟ್ಟವರೆಲ್ಲ ಗುರುಗಳಾಗ್ತಾರ, ನಾನು ದಾಡಿ ಬಿಟ್ಬಿಡೋದು ನಾನು ಗುರುಗಳಾಗ್ತೀನಿ, ಅದು ನಿನಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತಂದರೆ ಇಂಥವರೆಲ್ಲ ಈ ರೀತಿ ಮಾಡ್ತಾರೆ. ಎಷ್ಟೊಂದು ಜನ ದಾಡಿ ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ, ಅವರೆಲ್ಲರೂ ಗುರುಗಳಾಗಕ್ಕೆ ಸಾಧ್ಯವಾಗುತ್ತೆ.